ವಿಧಾನ ಪರಿಷತ್ ಚುನಾವಣೆಗೆ ಸಜ್ಜಾಗುತ್ತಿರುವ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಕಾಂಗ್ರೆಸ್ ಪಕ್ಷವೇ ನಡೆಸಿರುವಂತಹ ಆಂತರಿಕ ಸರ್ವೆನಲ್ಲಿ ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ 16 ಕ್ಷೇತ್ರ ಗೆಲ್ಲೋದು ಖಚಿತ ಅನ್ನೋ ರಿಪೋರ್ಟ್ ಸಿಕ್ಕಿದೆಯಂತೆ. ಇದು ಈಗ ಕಾಂಗ್ರೆಸ್ ನಾಯಕರ ಉತ್ಸಾಹವನ್ನು ಇಮ್ಮಡಿಗೊಳಿಸಿರೋದು. ಕಾಂಗ್ರೆಸ್ 20 ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡು ಹೋರಾಟ ಮಾಡಿದೆ. ಆದರೆ ಕಾಂಗ್ರೆಸ್ನ ಆಂತರಿಕ ಸರ್ವೆನಲ್ಲಿ 16 ಕ್ಷೇತ್ರ ಸುಲಭವಾಗಿ ಬರುತ್ತೆ ಕಾಂಗ್ರೆಸ್ಗೆ. ಇನ್ನು 5 ಕ್ಷೇತ್ರದಲ್ಲಿ ಟಫ್ ಫೈಟ್ ಇದೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆಯಂತೆ. ಇದು ಈಗ ಕಾಂಗ್ರೆಸ್ ನಾಯಕರಿಗೆ ಉತ್ಸಾಹವನ್ನು ತಂದುಕೊಟ್ಟಿದ್ರೆ ಬಿಜೆಪಿ JDS ನಾಯಕರಿಗೆ ಆತಂಕ ತಂದೊಡ್ಡಿದೆ ಅಂತಾನೆ ಹೇಳಬಹುದು. ಕಾಂಗ್ರೆಸ್ ನಡೆಸಿರುವಂತಹ ಆಂತರಿಕ ಸರ್ವೆನಲ್ಲಿ ಮೊದಲ ಹಂತದಲ್ಲಿ ಎಷ್ಟು ಕ್ಷೇತ್ರ ಗೆಲ್ಲಬಹುದು ಮತ್ತು ಎರಡನೇ ಹಂತದಲ್ಲಿ ಕಾಂಗ್ರೆಸ್ಗೆ ಎಷ್ಟು ಕ್ಷೇತ್ರ ಬರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದಿರುವಂಥ ಕೈ ನಾಯಕರು ಮೊದಲನೇ ಹಂತದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ 7 ಕ್ಷೇತ್ರಗಳಲ್ಲಿ ಅನಾಯಾಸವಾಗಿ ಗೆಲ್ಲುತ್ತೆ ಅನ್ನೋ ರಿಪೋರ್ಟ್ ಸಿಕ್ಕಿದೆಯಂತೆ. ಮೊದಲನೇ ಹಂತ ನಡೆದಂಥ 14 ಕ್ಷೇತ್ರಗಳು ಹಳೆ ಮೈಸೂರು ಭಾಗದಲ್ಲಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಖಂಡಿತವಾಗಿ ಗೆಲ್ಲುತ್ತೆ ಅನ್ನೋ ರಿಪೋರ್ಟ್ ಸಿಕ್ಕಿದೆಯಂತೆ. ಇನ್ನು ಎರಡನೇ ಹಂತದಲ್ಲಿ ನಡೆದಂತಹ ಚುನಾವಣೆಯಲ್ಲಿ 9 ಕ್ಷೇತ್ರಗಳು ಕಾಂಗ್ರೆಸ್ ಪಾಲಾಗುತ್ತೆ. ಮೊದಲನೇ ಹಂತದಲ್ಲಿ 7 ಕ್ಷೇತ್ರ ಮತ್ತು ಎರಡನೇ ಹಂತದಲ್ಲಿ 9 ಕ್ಷೇತ್ರ, ಒಟ್ಟು 16 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಖಚಿತವಾಗಿ ಜಯಬೇರಿಯನ್ನು ಬಾರಿಸುತ್ತೆ. ಇನ್ನು 4 ಕ್ಷೇತ್ರದಲ್ಲಿ ಟಫ್ ಫೈಟ್ ಇದೆ, 50-50 ಚಾನ್ಸಸ್ ಇದೆ. ಅಲ್ಲೂ ಕೂಡ ಕಾಂಗ್ರೆಸ್ ಗೆಲ್ಲಬಹುದು ಅನ್ನೋ ರಿಪೋರ್ಟ್ ಈಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಕೈ ಸೇರಿರೋದು. ಈಗ ಈ ರಿಪೋರ್ಟ್ ಆಧಾರದ ಮೇಲೇ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಾವು 20 ಕ್ಷೇತ್ರ ಗೆಲ್ತೀವಿ ಅಂತಲೇ ಹೇಳ್ತಾ ಇದ್ದಾರೆ. ಮೊನ್ನೆ ಕೂಡ ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾರೆ, ನಾವು BJP ಅವ್ರ ಥರ 28 ಕ್ಷೇತ್ರನೂ ಗೆದ್ದುಬಿಡ್ತೀನಿ ಅಂತ ಹೇಳೋದಿಲ್ಲ, ನಾವು ಅಂದ್ಕೊಂಡಿರೋದು 18ರಿಂದ 20 ಕ್ಷೇತ್ರ, ಅದನ್ನು ನಾವು ಗೆಲ್ತೀವಿ ಅಂತ ಮೊನ್ನೆ ಅಷ್ಟೇ ಹೇಳಿದರು. ಅವ್ರು ಯಾಕೆ ಈ ಮಾತನಾಡಿದ್ದು ಅಂದರೆ ಅವರಿಗೆ ಆಂತರಿಕ ಸರ್ವೆ ರಿಪೋರ್ಟ್ ಸಿಕ್ಕಿರೋದ್ರಿಂದನೇ ಸಿದ್ದರಾಮಯ್ಯನವರು ಅಷ್ಟು ಆತ್ಮವಿಶ್ವಾಸದಲ್ಲಿ 20 ಕ್ಷೇತ್ರವನ್ನು ಗೆಲ್ತೀವಿ ಅನ್ನೋ ಒಂದು ವಿಚಾರವನ್ನು ಮಾತನಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲನೇ ಹಂತದ ಚುನಾವಣೆಗಿಂತ ಎರಡನೇ ಹಂತದ ಚುನಾವಣೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಡೀತಲ್ಲ, ಅಲ್ಲಿ ಹೆಚ್ಚಿನ ಲಾಭ ಆಗ್ತಾ ಇರೋದು. ಅಲ್ಲಿನ ಜನ ಪಂಚ ಗ್ಯಾರಂಟಿಗಳಿಗೆ ಮಾರು ಹೋಗಿದ್ದಾರೆ. ಅಲ್ಲಿನ ಜನ 5 ಗ್ಯಾರಂಟಿಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಓಟ್ ಹಾಕಿರೋದು. ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳು ಕೊಟ್ಟ ಮೇಲೆ ನಮ್ಮ ಜೀವನ ಮಟ್ಟ ಸುಧಾರಿಸಿದೆ, ನಮ್ಮ ಕಷ್ಟ ಎಷ್ಟೋ ಕರಗಿದೆ, ನಾವು ಯಾವುದಕ್ಕೂ ಈಗ ಚಿಂತೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಜೀವನವನ್ನು ಮಾಡ್ತಾ ಇದ್ದೀವಿ ಅಂತ ಎಷ್ಟೋ ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರಂತೆ. ಹೀಗಾಗಿ ಉತ್ತರ ಕರ್ನಾಟಕದ ಜನತೆ ಸಿದ್ದರಾಮಯ್ಯನವರ ಸರ್ಕಾರ ಕೊಟ್ಟಿರುವ ಕೊಡುಗೆಯನ್ನು ಸ್ಮರಿಸಿಕೊಂಡು ಕೃತಜ್ಞತಾ ಮನೋಭಾವದಿಂದಲೇ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿದ್ದಾರೆ. ಹೀಗಾಗಿನೇ ಆ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ಆಗ್ತಾ ಇರೋದು ಅನ್ನೋ ಒಂದು ರಿಪೋರ್ಟ್ ಈಗ ಕಾಂಗ್ರೆಸ್ ನಾಯಕರ ಕೈ ಸೇರಿದೆ. ಕಾಂಗ್ರೆಸ್ ಪಕ್ಷ ಏನಾದರೂ 16 ಕ್ಷೇತ್ರದಲ್ಲಿ ಗೆದ್ದಿದ್ದೇ ಆದರೆ 1999ನೇ ಇಸ್ವಿನಲ್ಲಿ SM ಕೃಷ್ಣ ಅವರ ಅಧಿಕಾರಾವಧಿಯಲ್ಲಿ ಕಾಂಗ್ರೆಸ್ ಪಕ್ಷ ಈ ಸಾಧನೆಯನ್ನು ಮಾಡಿತ್ತು. ಅದೇ ಸಾಧನೆಯನ್ನು ಈಗ ಮತ್ತೆ ಸಿದ್ದರಾಮಯ್ಯನವರ ಅವಧಿನಲ್ಲೂ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. 16ಕ್ಕಿಂತ ಹೆಚ್ಚು ಕ್ಷೇತ್ರಗಳಲ್ಲಿ ಗೆದ್ದರೆ 1999ರ ಕಲೆಯನ್ನು ಬ್ರೇಕ್ ಮಾಡುತ್ತೆ ಸಿದ್ದು ಸರ್ಕಾರ. ಆಂತರಿಕ ಸಮೀಕ್ಷೆಯಿಂದ ಖುಷಿಯಾಗಿರುವಂತಹ ಕೈ ನಾಯಕರು ಅದೇ ಉತ್ಸಾಹದಲ್ಲಿ ಈಗ ವಿಧಾನ ಪರಿಷತ್ ಚುನಾವಣೆಗೂ ರೆಡಿ ಆಗ್ತಾ ಇದ್ದಾರೆ. ಕೈ ನಾಯಕರ ಖುಷಿ ನಿಜವಾಗುತ್ತಾ ಅಥವಾ ಅವರಿಗೆ ದುಃಖ ಆಗುತ್ತಾ ಅನ್ನೋದು ಜೂನ್ 4ರ ರಿಸಲ್ಟ್ನಲ್ಲಿ ಕನ್ಫರ್ಮ್ ಆಗುತ್ತೆ.